ನಿಹಾರಿಕಾ ಜೊತೆ ಮದ್ವೆ ಯಾವಾಗಾಗುತ್ತೋ ಅಂತ ಕೃಷ್ಣ ತುಂಬಾ ಕಾದಿದ್ದ. 15ನೇ ತಾರೀಕ್ವರೆಗೂ ಕಾಯ್ಬೇಕಂತ ದಿನದಲ್ಲಿ 2-3 ಸಲ ನನ್ನ ಹತ್ರ ಕೇಳ್ತಾ ಇದ್ದ. ಅಂಥದ್ರಲ್ಲಿ ಇವಾಗ ಮದ್ವೆ ದಿನ ಹತ್ರ ಬರ್ತಿರ್ಬೇಕಾದ್ರೆ ಹುಟ್ಟಿದ ಹಬ್ಬದ ದಿನ ನಿಹಾರಿಕನ್ ಮದ್ವೆ ಆಗಲ್ಲ ಅನ್ನೋದು ಕಾರಣ ಕೇಳಿದ್ರೆ ಹೇಳ್ದೆ ಇರೋದು ನನಗೆ ತುಂಬಾ ಆಶ್ಚರ್ಯ ಆಗ್ತಿದೆ ರೀ. ಯಾವುದು ಕಾರಣ ಇಲ್ಲ ಅನ್ನೋರ ಹತ್ರನೇ ಬಲವಾದ ಕಾರಣ ಇರುತ್ತೆ ವೇದ. ಇವಾಗ ಇದಕ್ಕೆ ಪರಿಹಾರ ಏನ್ರಿ? ನಾವ್ ಏನ್ ಮಾಡ್ಬೇಕು? ಒಂದು ಏಟ್ ಹೊಡೆದು ಹೆದರಿಸಿ ಕೇಳೋದಕ್ಕೆ ಕೃಷ್ಣ ಏನು ಚಿಕ್ಕ ಹುಡುಗ ಅಲ್ಲ. ಏನ್ ಮಾಡ್ಬೇಕು ಅಂತ ನನಗೂ ತೋಚ್ತಾ ಇಲ್ಲ. ಜಾತಕ ಹೊಂದಾಣಿಕೆ ಆಗಿರೋ ಹುಡುಗಿ ನನ್ನ ಮಗನ್ ಮದ್ವೆ ಮಾಡ್ಕೊಂಡು ನನ್ನ ಮನೆ ಸೊಸೆಯಾಗಿ ಕಾಲಿಡೋದಕ್ಕೆ ಇಷ್ಟೊಂದು ಸಮಸ್ಯೆ ಯಾಕ್ರಿ? ನಿಹಾರಿಕಾ ಅಷ್ಟೊಂದು ರೊಮ್ಯಾಂಟಿಕ್ ಆಗಿ ಹತ್ರ ಬರ್ತಿದ್ರೆ ದೂರ ಕಳ್ಸೋ ಪರಿಸ್ಥಿತಿ ಬಂದಿದೆ. ಕರ್ಮ ಕರ್ಮ, ಅವನಿ ಹತ್ರ ಈ ತರ ಸಿಕ್ಕಾಕೋತೀನಿ ಅಂತ ನನ್ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಏ ಕೃಷ್ಣ, ಏನಪ್ಪ ಅದು ನೀವ್ ಏನ್ ಮಾತಾಡ್ಬೇಕು ಅನ್ಕೊಂಡಿದ್ರ ನಂಗೆ ಅರ್ಥ ಆಯ್ತಪ್ಪ. ನಿಹಾರಿಕಾನ ಮದ್ವೆ ಮಾಡ್ಕೊಳಲ್ಲ ಅಂತ ಹೇಳ್ದೆ, ಆ ವಿಷಯದ ಬಗ್ಗೆನೇ ಅಲ್ವಾ? ಹೌದು ಕೃಷ್ಣ. ನೀನ್ ಆ ಮಾತು ಹೇಳ್ದಾಗಿಂದ ನನ್ನ ಮನಸ್ಸಾಗಿಲ್ಲ. ಕಣ್ಣಿಗೆ ನಿದ್ದೆ ಬರ್ತಾ ಇಲ್ಲ. ಒಂದೇ ಯೋಚನೆ, ನೀನ್ ಹಾಗೆ ಹೇಳ್ತೀಯ ಅಂತ ನಾವ್ ಅನ್ಕೊಂಡಿರ್ಲಿಲ್ಲ. ಆ ವಿಷಯ ಒಂದ್ ಬಿಟ್ಟು ಬೇರೆ ಯಾವ ವಿಷಯದ ಬಗ್ಗೆ ಬೇಕಾದ್ರೂ ಮಾತಾಡಿ. ಚಿಕ್ಕ ಚಿಕ್ಕ ವಿಷಯಗಳಿಗೆ ಕಾರಣ ಇರುತ್ತೆ. ಮದುವೆ ಅಂತ ದೊಡ್ಡ ವಿಷಯಕ್ಕೆ ನೀನ್ ಕಾರಣ ಹೇಳ್ದೆ ಸುಮ್ಮನೆ ಇದ್ರೆ ನಾವು ಆ ವಿಷಯದ ಬಗ್ಗೆ ಮಾತಾಡದೆ ಹೇಗಿರೋಕ್ಕಾಗುತ್ತೆ? ನೀನ್ ತುಂಬಾ ಸುಲಭವಾಗಿ ಹೇಳಿದ ಮಾತ್ರಕ್ಕೆ ಅದು ತುಂಬಾ ಚಿಕ್ಕ ವಿಷಯ ಅಲ್ಲ ಕೃಷ್ಣ. ಇದರ ಪರಿಣಾಮಗಳು ಬೇರೆ ತರಾನೇ ಇರುತ್ತೆ. ನಾವು ಊರ್ ಜನರಿಗೆ ಉತ್ತರ ಕೊಡ್ಬೇಕು ಅಂದ್ರೆ ನಿನ್ನಿಂದ ನಮಗ ಉತ್ತರ ಬೇಕೇ ಬೇಕು ಕಣೋ. ಅಮ್ಮ ಅಪ್ಪ ದಯವಿಟ್ಟು ನನ್ನೇನು ಕೇಳ್ಬಿಡಿ ಪ್ಲೀಸ್, ಬಿಟ್ಬಿಡಿ. ಏ ಕೃಷ್ಣ, ಕೃಷ್ಣ, ಯಾರಿಗೂ ಅರ್ಥ ಆಗಲ್ಲ. ಕೃಷ್ಣ, ಕೃಷ್ಣ, ಏ, ನನ್ನ ಹತ್ರದಿಂದ ಕೂಡ ಹೀಗೆ ತಪ್ಪಿಸ್ಕೊಂಡು ಹೋಗ್ತಾ ಇದ್ದಾನೆ ಅತ್ತೆ. ನನಗೆ ತುಂಬ ಬೇಜಾರಾಗ್ತಿದೆ. ನಮ್ಮ ಅಮ್ಮ ಅಪ್ಪನಿಗಿಂತ ನಿಮ್ಮನ್ನೇ ನಾನು ಹೆಚ್ಚಾಗಿ ಹಚ್ಕೊಂಡಿದ್ದೀನಿ. ಅದಕ್ಕೆ ಮದುವೆಗೂ ಮುಂಚೆನೇ ಇಷ್ಟು ತಿಂಗಳು ಇಲ್ಲೇ ಉಳ್ಕೊಂಡಿರೋದು. ನಾನು ಇಷ್ಟಪಟ್ಟಿದ್ದ ಶ್ರೀಕರ್ ನನಗೆ ಸಿಗದೇ ಇದ್ರೂ ಕೂಡ ನಿಮ್ಮನೆಗೆ ಜಾತಕ ಹೊಂದಾಣಿಕೆ ಆಗಿರೋ ಸೊಸೆ ಸಿಗಬೇಕು ಅಂತ ಕೃಷ್ಣನ ಜೊತೆ ಮದುವೆ ಮಾಡ್ಕೊಳ್ಳೋಕ್ಕೆ ಮನಸ್ಸು ಸಿದ್ಧ ಮಾಡಿಕೊಂಡೆ. ಇವಾಗ ಕೃಷ್ಣ ಹೀಗೆಲ್ಲ ನಡ್ಕೋತಾ ಇದ್ರೆ ನಂಗೆ ತಡ್ಕೊಳಕ್ಕಾಗಲ್ಲ. ಬೇಜಾರು ಮಾಡ್ಕೋಬೇಡಮ್ಮ. ಅನ್ನಪೂರ್ಣ ದೇವಿ ನಮಗ್ ನ್ಯಾಯ ಕೊಡ್ತಾಳೆ. ಸ್ವಲ್ಪ ತಾಳ್ಮೆ ತಗೋಮ್ಮ. ನೀವೇನು ಅನ್ಕೊಳ್ಳಲ್ಲ ಅಂದರೆ ನಾನು ನಿಮ್ಗೊಂದು ಮಾತು ಹೇಳ್ತೀನಿ. ಹೇಳಮ್ಮ. ನಮ್ಮ ಮನೇಲಿ ನಡೆಯೋ ಕೆಲವು ವಿಷಯಗಳ ಹಿಂದೆ ಅವನಿ ಖಂಡಿತವಾಗಿರ್ತಾಳೆ. ಆ ವಿಷಯಗಳಲ್ಲಿ ಅವನಿ ಕೈವಾಡ 100% ಇರುತ್ತೆ. ನಮ್ಮ ನಿಶ್ಚಿತಾರ್ಥ ನಡೆದಾಗ ಅವನಿ ಕೈಯಿಂದ ಉಂಗ್ರನ ಯಾಕೆ ತಗೊಂಡೆ ಅಂತ ಅನ್ಕೊಂಡ್ರಿ ನೀವು? ಅವನಿ ನಮ್ಮ ಮದ್ವೆಗೆ ಅಡ್ಡಿ ಮಾಡ್ದೇನೆ ಇರ್ತಾಳೆ ಅಂತ. ಆದ್ರೂ ಸರಿ, ಅವಳು ಇವಾಗ ಅಡ್ಡ ಮಾಡ್ತಿದ್ದಾಳೆ. ಕೃಷ್ಣ ಅವರು ಹಾಗೆ ವರ್ತಿಸೋದಕ್ಕೆ ಕಾರಣ ಅವನಿ ಅಂತ ನನ್ನ ಮನ್ಸು ಹೇಳ್ತಾ ಇದೆ. ಅವನಿ ಹಾಗೆ ಯಾಕೆ ಮಾಡ್ತಾಳಮ್ಮ? ನೀನ್ ತಪ್ಪು ತಿಳ್ಕೊಂಡಿದ್ಯಾ? ನಾನೇನು ತಪ್ಪು ತಿಳ್ಕೊತಿಲ್ಲ ಮಾವ. ನಡೀತಿರೋದನ್ನೆಲ್ಲ ಗಮನಿಸಿ ಒಂದು ಅಭಿಪ್ರಾಯಕ್ಕೆ ಬಂದಿರೋ ಕಾರಣಕ್ಕೆ ಹೀಗೆ ಹೇಳ್ತಾ ಇದ್ದೀನಿ. ಕೃಷ್ಣನ್ ಮನಸ್ಸು ಬದಲಾಗಬೇಕು ಅಂದ್ರು, ನಮ್ಮ ಮದುವೆ ನಡಿಬೇಕು ಅಂದ್ರು ನೀವೊಂದು ಕೆಲಸ ಮಾಡಬೇಕು. ಏನಮ್ಮ ಅದು? ಈ ರೀತಿಲಿ ಮಾಡಿ ಅತ್ತೆ, ನನ್ನ ಮಾತನ್ನ ಇಲ್ಲ ಅನ್ಬೇಡಿ. ನಿಮ್ ಕಾಲ್ ಹಿಡ್ಕೋತೀನಿ. ಅಯ್ಯೋ, ಏನಮ್ಮ ಇದು? ನಮಗೆ ಇದನ್ ಬಿಟ್ರೆ ಬೇರೆ ದಾರಿನೇ ಇಲ್ಲ. ದಯವಿಟ್ಟು ನನಗೋಸ್ಕರ ಈ ಪ್ರಯತ್ನ ಮಾಡಿ ಅತ್ತೆ. ಸರಿನಮ್ಮ.
ಅವನಿ, ಕೃಷ್ಣನ್ನ ಅಡ್ಡ ಇಟ್ಕೊಂಡು ಏನೋ ಗೇಮ್ ಆಡಿದ್ಯಾ. ನಾನು ದೊಡ್ಡೋರಿಬ್ರನ್ನ ಅಡ್ಡ ಇಟ್ಕೊಂಡು ಗೇಮ್ನ ಶುರು ಮಾಡಿದ್ದೀನಿ. ನಿನ್ನ ದಾರಿಗೆ ಹೇಗ್ ಬರ್ತೀಯಾ ನೋಡ್ತಾ ಇರು. ಅವನಿ, ಏನತ್ತೆ? ಕೃಷ್ಣನ್ ಮನ್ಸು ಯಾಕೆ ಬದಲಾಯ್ತು? ಯಾರು ಬದಲಾಯಿಸಿದ್ರೋ ಅರ್ಥ ಆಗ್ತಿಲ್ಲ. ನೆನ್ನೆ ನೀನು ಅವನನ್ನ ಹೊರಗಡೆಯಿಂದ ಮನೆಗೆ ಕರ್ಕೊಂಡು ಬಂದಾಗಿಂದನೂ ಅವನಲ್ಲಿ ಬದಲಾವಣೆ ಬಂದಿದೆ. ಅದಕ್ಕೆ ಕಾರಣ ನಿನಗೆ ಗೊತ್ತಾ ಅಂತ ಕೇಳಲ್ಲ. ಯಾಕೆಂದ್ರೆ ನಿಜ ಅನ್ನೋದು ಇವತ್ತಲ್ಲ ಅಂದ್ರೂ ಕೂಡ ಇನ್ನೊಂದು 4 ದಿನ ಆದ್ಮೇಲಾದ್ರೂ ಗೊತ್ತಾಗೇ ಆಗುತ್ತೆ. ಅದರಲ್ಲಿ ಅನುಮಾನನೇ ಇಲ್ಲ. ಮದುವೆಗೆ ಜಾಸ್ತಿ ಸಮಯ ಇಲ್ಲ. ಈ ಸಮಯದಲ್ಲಿ ಕೃಷ್ಣ ಮದುವೆಗೆ ನಿರಾಕರಿಸಿದ್ದು ನಮಗೆ ತಲೆ ಭಾರ ಆಗಿ ಬದಲಾಗಿ ನಮ್ಗೇನ್ ಮಾಡ್ಬೇಕು ಅಂತ ತೋಚ್ತಿಲ್ಲಮ್ಮ. ಈ ಪರಿಸ್ಥಿತಿಯಲ್ಲಿ ನೀನು ಸಹಾಯ ಮಾಡು ಅಂತ ಕೇಳೋದ್ ಬಿಟ್ರೆ ನಾವಿನ್ನೇನು ಮಾಡೋಕ್ಕಾಗ್ತಿಲ್ಲ. ಸಹಾಯನಾ? ಅಮ್ಮನವ್ರನ್ನ ಕಾಪಾಡೋದ್ರಿಂದ ಅವಮಾನಗಳನ್ನ ಸಹಿಸ್ಕೊಳ್ಳೋವರೆಗೂ ನಮ್ಗಾಗಿ, ನಮ್ಮ ಮನೆಗಾಗಿ ನೀನ್ ತುಂಬಾನೇ ಮಾಡಿದ್ಯಮ್ಮ. ಅದಕ್ಕೆ ಕೊನೆಯದಾಗ ಒಂದು ಸಹಾಯ ಮಾಡು ಅಂತ ಕೇಳ್ಕೊಳ್ಳೋದಕ್ಕೆ ಬಂದಿದ್ದೀವಿ. ಏನದು ಮಾವ? ಹಳ್ಳಿಲಿ ಅಮ್ಮನವ್ರ ಮುಂದೆ ಗ್ರಾಮಸ್ಥರ ಸಮಕ್ಷಮದಲ್ಲಿ ನಿಹಾರಿಕಾ ಮತ್ತು ಕೃಷ್ಣ ನಿಶ್ಚಿತಾರ್ಥ ನಡೆಸ್ತೀವಿ. ಅಮ್ಮ, ನಿಮ್ಮ ಕೈಯಾರೆ ನಿಶ್ಚಿತಾರ್ಥದ ಉಂಗ್ರ ಅವ್ರಿಗೆ ಕೊಡಿ. ಈಗ ಅವ್ರಿಬ್ಬರು ಮದುವೆ ನಡೆಸೋ ಜವಾಬ್ದಾರಿನೂ ನೀನೇ ತಗೋಬೇಕಮ್ಮ. ನಿನ್ನಿಂದ ನಾವು ಆಸೆ ಪಡ್ತಿರೋ ದೊಡ್ಡ ಸಹಾಯ, ದೊಡ್ಡ ಆಸೆ ಇದೆ ನಮ್ಮ. ನೀನು ಮಾಡೋ ಅಂತ ಮದುವೆ ನಮ್ಮ ವೈಯಕ್ತಿಕ ಆನಂದಕ್ಕೋಸ್ಕರ ಅಲ್ಲ, ಕೇವಲ ನಮ್ಮ ಕುಟುಂಬದ ಸಂತೋಷಕ್ಕೋಸ್ಕರನೂ ಅಲ್ಲ, ನಮ್ಮ ವಂಶಾಚಾರ ಮುಂದೆ ಹೋಗೋದಕ್ಕೋಸ್ಕರ. ಹಾಗೆ 10 ಊರಿನ ಪ್ರಜೆಗಳಿಗೆ ಯಾವುದೇ ಕಷ್ಟಗಳು ಬರ್ದೇ ಇರೋದಕ್ಕೋಸ್ಕರ. ಆ ಜೋಡಿ ಕಲ್ಯಾಣ ಲೋಕ ಕಲ್ಯಾಣದಂಥದ್ದು ಅಂತ ನಿನಗೆ ಗೊತ್ತಿಲ್ಲದೆ ಇರೋದಲ್ಲ. ಆ ಜೋಡಿಗೆ ನೀನ್ ಕಲ್ಯಾಣ ಮಾಡಿಸಿದ್ರೆ ನಮಗೆ ಎಷ್ಟೋ ಒಳ್ಳೇದ್ ಮಾಡ್ದಾಗತ್ತೆ. ನಿನಗ್ ನಾವು ಜನ್ಮ ಜನ್ಮಕ್ಕೂ ಋಣಿಯಾಗಿರ್ತೀವಮ್ಮ. ಅಲ್ದೆ ನಿನಗೆ ಎಷ್ಟೋ ಪುಣ್ಯ ಕೂಡ ಬರುತ್ತೆ. ಅವನಿ ಮದ್ವೆನ ನಿಲ್ಲಿಸ್ಬೇಕು ಅನ್ನೋ ಹಠದಲ್ಲಿದ್ದಾಳೆ. ಮಾಡಬೇಕು ಅನ್ನೋ ಯೋಚನೆಲೇ ಇಲ್ಲ. ಅಮ್ಮ ಅಪ್ಪ ಬಂದು ಹೀಗೆ ಕೇಳ್ತಾರೆ ಅಂತ ನಿಜವಾಗ್ಲೂ ಊಹಿಸಿರ್ಲಿಲ್ಲ. ಯಾಕಮ್ಮ ಮಾತಾಡ್ತಿಲ್ಲ? ಏನ್ ಮಾತಾಡ್ಬೇಕು, ನಿಮಗೇನು ಉತ್ತರ ಕೊಡ್ಬೇಕು ನನಗೆ ಅರ್ಥ ಆಗ್ತಾ ಇಲ್ಲ. ಈ ಮದುವೆ ನಡಿಬೇಕು ಅಂತ ನಾವೆಲ್ಲರೂ ಎಷ್ಟು ದಿನದಿಂದ ಕಾದಿದೀವಿ ಅಂತ ನಿನಗೆ ಗೊತ್ತಿರೋ ವಿಷಯನೇ. ವೇದವತಿ ಜಾತಕ ಇಲ್ದಿರೋ ಸೊಸೆ ಈ ಮನೆಗೆ ಬಂದ್ರೆ ಈ ಮನೆಗೆ ಒಳ್ಳೇದಲ್ಲಮ್ಮ. ನಿಹಾರಿಕಾ ಬೇಜಾರು ಮಾಡ್ಕೊಂಡು ಹೊರಟೋದ್ಲು ಅಂದ್ರೆ ಅಂತ ಜಾತಕ ಇರೋಳನ್ನ ನಾವು ಹುಡ್ಕೋಕ್ಕಾಗಲ್ಲಮ್ಮ. ಮುಖ್ಯವಾಗಿ ಈ ಮದುವೆ ಏನಾದ್ರೂ ನಿಂತೋಯ್ತು ಅಂದ್ರೆ ವೇದವತಿ ಗುಂಡಿಗೆನೂ ನಿಂತೋಗುತ್ತೆ. ಮಾವ, ದಯವಿಟ್ಟು ಹಾಗೆಲ್ಲ ನೀವು ಮಾತಾಡಬೇಡಿ. ಖಂಡಿತವಾಗ್ಲೂ ಅದೇ ನಡೆಯುತ್ತಮ್ಮ. ಮದುವೆ ವಿಷಯನ ಎಲ್ರಿಗೂ ಹೇಳಿದೀವಿ. ನಾಳೆನೋ ನಾಡಿದ್ದೋ ಲಗ್ನ ಪತ್ರಿಕೆನ ಹಂಚೋ ಕಾರ್ಯಕ್ರಮ ಕೂಡ ಶುರುವಾಗುತ್ತೆ. ಈ ಸಮಯದಲ್ಲಿ ಮದ್ವೆ ನಿಂತೋಯ್ತು ಅಂದ್ರೆ ನನ್ನ ಹೃದಯ ನಿಂತೋಗುತ್ತೆ, ಅದ್ರಲ್ಲಿ ಅನುಮಾನನೇ ಇಲ್ಲ. ನೀನಾಗಲ್ಲ ಅಂದ್ರೆ ನಿನ್ ಕಾಲ್ ಕೂಡ ಹಿಡ್ಕೊಳ್ಳೋ. ಏನ್ ಮಾಡ್ತಾ ಇದ್ದೀರಾ ನೀವು? ಇದನ್ನು ಮೀರಿ ನನಗ್ ಬೇರೆ ದಾರಿ ಇಲ್ಲ, ತಾಳ್ಮೆನೂ ಇಲ್ಲ. ಎಲ್ಲ ವಿಷಯನೂ ಅರ್ಥ ಮಾಡ್ಕೊಳ್ಳೋಷ್ಟು ದೊಡ್ಡ ಮನಸ್ಸು ಇರೋದಕ್ಕೇನೆ ನಿನ್ನ ಹತ್ರ ಕೇಳ್ಕೊತಾ ಇದ್ದೀನಿ. ನನ್ನ ಕುಟುಂಬ
4 ಜನರ ಮುಂದೆ ನಗೆ ಪಾಟ್ಲ ಆಗ್ಬಾರ್ದು ಅನ್ನೋದು ಎಲ್ಲಾನು ನಿನ್ ಕೈಯಲ್ಲೇ ಇದೆ. ನನ್ನ ಪ್ರಾಣ ಗಾಳಿಯಲ್ಲಿರೋ ದೀಪದ ಹಾಗಿದೆ. ಕೈನ ಮದ್ವೆ ನಿಲ್ತಾನೆ ಇಲ್ಲ ಅಂತ ನಿಹಾರಿಕಾ ಅಂತ ವ್ಯಕ್ತಿ ವೇದವತಿಯವ್ರ ಮನೆಗೆ ಸೊಸೆಯಾಗಿ ಬರೋದು ನಿನಗಿಷ್ಟ ಆದ್ರೆ ಅನುಮತಿ ಕೊಡು, ಇಷ್ಟ ಇಲ್ಲ ಅಂದ್ರೆ ಹೊರಗಡೆ ಕಳಿಸು ಅಂತ ಅನ್ನಪೂರ್ಣ ದೇವಿ ಮೇಲೆ ಭಾರ ಹಾಕಿದ್ದೀನಿ. ಅಮ್ಮನವ್ರ ಕೈಲಿ ಏನು ಮಾಡಕ್ಕಾಗ್ಲಿಲ್ಲ. ಕೊನೆಗೆ ಮದ್ವೆ ಮಾಡೋ ಜವಾಬ್ದಾರಿ ನನ್ನ ತಲೆಗೆ ಬರುತ್ತೆ ಅಂತ ನಾನ್ ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ. ಈ ಕ್ಷಣ ನಮ್ಮ ಕುಲದೈವ ಆಗಿರೋ ಅಮ್ಮನವ್ರ ಮೇಲೆ ನನಗೆ ನಿಜವಾಗ್ಲೂ ಕೋಪ ಬರ್ತಿದೆ. ಅವನಿ ಕೆಟ್ಟದ್ದನ್ನ ನಮ್ಮ ಮನೆಯಿಂದ ಕಳಿಸೋದಕ್ಕೆ ಇಷ್ಟು ತಿಂಗಳ ನಿಹಾರಿಕಾಗೆ ಇಷ್ಟೊಂದು ಅವಕಾಶನ ಯಾಕೆ ಕಲ್ಪಿಸ್ತಿದ್ದಾಳೆ? ನಿಹಾರಿಕಾಗೆ ಯಾಕೆ ಸಪೋರ್ಟ್ ಮಾಡ್ತಿದ್ದಾಳೆ? ನೀನು ಅನುಮಾನಿಸಿದ ಹಾಗೆ ನಿಹಾರಿಕಾ ಜಾತಕದಲ್ಲಿ ಏನಾದ್ರೂ ವ್ಯತ್ಯಾಸ ಇದ್ರೆ ಅದಾದ್ರೂ ಬೇಗ ಬಯಲಾದ್ರೆ ಚೆನ್ನಾಗಿರ್ತಿತ್ತು. ಕುಲ ಗುರುಗಳಿಂದ ಯಾವ ವಿಚಾರನೂ ಗೊತ್ತಾಗ್ತಿಲ್ಲ. ನಿಹಾರಿಕನ ಸೊಸೆ ಆಗ್ದಿರೋ ಹಾಗೆ ಮಾಡಿ ಅತ್ತೆ ಕುಟುಂಬನ ಕಾಪಾಡ್ಕೋತೀಯೋ, ನಿಹಾರಿಕಾ ಮದ್ವೆ ಮಾಡಿ ಅತ್ತೆ ಪ್ರಾಣನ ಕಾಪಾಡ್ಕೋತೀಯೋ ಅದ್ ನಿನ್ನಿಷ್ಟ. ಅವನಿ ಒಳಗಡೆ ಬಾ. ಅಕ್ಕ 10 ನಿಮಿಷ ಮಾತಾಡಿ ಹೊರಟ್ಬಿಡ್ತೀನಿ ಅಕ್ಕ. ಏನ್ ವಿಶೇಷ? ಏನಿದೆ, ನಿಹಾರಿಕಾ ಅನ್ನೋ ಹಾವನ್ನ ಮನೆಯಿಂದ ಹೊರಗಡೆ ಓಡಿಸ್ಬೇಕು ಅಂತ ನಾನು ಎಷ್ಟು ಪ್ರಯತ್ನ ಮಾಡ್ತಾ ಇದ್ರೂ ಆಗ್ತಾನೇ ಇಲ್ಲ. ಮದುವೆ ನಡೀದೇ ಇರೋ ಹಾಗೆ ತಡೆಯೋಣ ಅಂತ ಎಷ್ಟು ಪ್ರಯತ್ನ ಪಡ್ತಾ ಇದ್ರು ಅದು ಆಗ್ತಿಲ್ಲ. ನಾನು ಹಿಂದೆ ಎಳಿತಾ ಇದ್ರೆ ನಿಹಾರಿಕಾ ಇನ್ನೂ ಮುಂದೆ ಹೋಗ್ತಾ ಇದ್ದಾಳೆ. ಕೊನೆಗೆ ದೇವ್ರ ದಯೆಯಿಂದ ತಡೆಯೋ ಅಂತ ಅವಕಾಶ ಸಿಕ್ತು. ಡ್ರಗ್ಸ್ ವಿಷಯದಲ್ಲಿ ಕೃಷ್ಣ ಭಾವನ್ನ ಪೊಲೀಸರು ಅರೆಸ್ಟ್ ಮಾಡಿದಾಗ ಏನ್ ಮಾಡ್ದೆ ಅಂದ್ರೆ, ನೀನಿವಾಗ ಏನ್ ಮಾಡಬೇಕು ಅಂದ್ರೆ, ಬರ್ತ್ಡೇ ಕೇಕ್ ಕಟ್ಟಿಂಗ್ ಆಗಿದ ತಕ್ಷಣ ಅಪ್ಪ ಅಮ್ಮ ನಾನು ನಿಹಾರಿಕಾನ್ ಮದ್ವೆ ಮಾಡ್ಕೊಳ್ಳಲ್ಲ ಅಂತ ಹೇಳಬೇಕು. ನೀನ್ ನಿಹಾರಿಕಾನ್ ಬಿಡ್ಲಿಲ್ಲ ಅಂದ್ರೆ ನೀನು ಶಾಶ್ವತವಾಗಿ ಇದೇ ಜೈಲಲ್ಲಿ ಇರೋ ಹಾಗೆ ನಾನ್ ಮಾಡ್ತೀನಿ. ಅಮ್ಮ, ನಾನು ನಿಹಾರಿಕನ ಮದುವೆ ಆಗಲ್ಲ. ನೀನ್ ಅನ್ಕೊಂಡಾಗೆ ನಡೀತು ಅಲ್ವಾ? ಮದ್ವೆ ಆಗೋನ್ ಹತ್ರನೇ ಮಾಡ್ಕೊಳ್ಳಲ್ಲ ಅಂತ ಹೇಳಿಸ್ದೆ, ಮದ್ವೆ ನಿಂತೋದಾಗೆ ಅಲ್ವಾ? ನಾನು ಹಾಗೆ ಅನ್ಕೊಂಡೆ ಅಕ್ಕ. ಆದ್ರೆ ನಾನು ಊಹಿಸ್ತಾ ಇರೋ ರೀತಿಲಿ ಏನ್ ನಡೀತು ಅಂದ್ರೆ, ಈಗ ಅವ್ರಿಬ್ಬರು ಮದುವೆ ನಡೆಸೋ ಜವಾಬ್ದಾರಿನೂ ನೀನೇ ತಗೋಬೇಕಮ್ಮ. ಮುಖ್ಯವಾಗಿ ಈ ಮದುವೆ ಏನಾದ್ರೂ ನಿಂತೋಯ್ತು ಅಂದ್ರೆ ವೇದವತಿ ಗುಂಡಿಗೆನೂ ನಿಂತೋಗುತ್ತೆ. ನನ್ನ ಪ್ರಾಣ ಗಾಳಿಯಲ್ಲಿರೋ ದೀಪದ ಹಾಗಿದೆ. ಕೈನ ಅಡ್ಡ ಇಡ್ತೀಯೋ ಹಾಗೆ ಬಿಡ್ತೀಯೋ ನಿನ್ನಿಷ್ಟ. ಅವಳಿದಾಳಲ್ಲ, ಅವಳೇ ಅವ್ರ ಹತ್ರ ಆ ಥರ ಹೇಳ್ಸಿರ್ಬೇಕು ಅಂತ ನನ್ನ ಅನುಮಾನ. ನಂಗೂ ಹಾಗೆ ಅನ್ನಿಸ್ತು. ಅವ್ರು ಹಾಗೆ ಕೇಳಿದ್ದಕ್ಕೆ ನೀನೇನು ಉತ್ತರ ಕೊಟ್ಟೆ? ಅವ್ರು ಹಾಗೆ ಬೇಡ್ಕೊಂಡಿದ್ದಕ್ಕೆ ಮೌನವಾಗಿದ್ಬಿಟ್ಟೆ. ಏನು ಉತ್ತರ ಕೊಡಬೇಕು ಅಂತ ನನಗೆ ಅರ್ಥ ಆಗ್ಲಿಲ್ಲ. ಯಾಕಿರ್ಬೇಕು? ನನ್ನಿಂದ ಆಗಲ್ಲ, ನನಗೇನ್ ಸಂಬಂಧ? ನಿಮ್ಮ ಮಗನಿಗೆ ನೀವೇ ಹೇಳ್ಕೊಳ್ಳಿ,
ನನ್ನ ಯಾಕೆ ಕೇಳ್ತಿದ್ದೀರಾ ಅಂತ ನೀನು ಸಂಕೋಚ ಪಡ್ದೇನೆ ಮಾತಾಡ್ಬೇಕಲ್ವಾ? ಅತ್ತೆ ಮಾವ 2 ಹನಿ ಕಣ್ಣೀರು ಹಾಕಿದ್ದಕ್ಕೆ ನೀನ್ ಮೇಣದ ಹಾಕಿ ಕರಗ್ಬಿಟ್ಟೆ ಅಷ್ಟೇ ಅಲ್ವಾ? ಅಷ್ಟಕ್ಕೂ ನಿನಗೆ ಬುದ್ಧಿ ಇದೆಯೇನೆ? ಯಾಕೆ ಪದೇ ಪದೇ ಹೀಗೆ ಮಾಡ್ತಿದ್ಯಾ? ಅವ್ರು ಬೇಡ್ಕೊಂಡಿದ್ದಕ್ಕೆ ಬೇಜಾರಲ್ಲಿ ಮೌನವಾಗಿದ್ದು ಬಿಟ್ಟೆ. ನಿನ್ ಮೌನನ ಅವರು ಒಪ್ಪಿಗೆ ಅಂತ ಅನ್ಕೊಂಡಿರ್ತಾರೆ. ಇನ್ನೂ ನೀನು ಉದ್ಧಾರ ಆಗಲ್ವೇ? ಹೇಗೆ ಬದುಕಬೇಕೋ ನಿನಗೆ ಗೊತ್ತಿಲ್ಲ. ಈ ಲೋಕದಲ್ಲಿ ಲೌಕಿಕವಾಗಿ ಬದುಕಲಿಲ್ಲ ಅಂದ್ರೆ ಮನುಷ್ಯಂಗೆ ಉಳಿಗಾಲನೇ ಇರೋದಿಲ್ಲ ಅವನಿ. ಅರ್ಥ ಮಾಡ್ಕೊಳ್ದಿರೋ ಅಷ್ಟು ಚಿಕ್ಕ ಹುಡುಗಿ ಅಲ್ಲ ನೀನು. ಹಾಗಲ್ಲ ಅಕ್ಕ. ಇನ್ನೇನು ಮಾತಾಡ್ಬೇಡ. ಆ ಸಮಯದಲ್ಲಿ ಛೀ, ಬಾಯ್ ಮುಚ್ಚು. ಅಷ್ಟಕ್ಕೂ ನಿನ್ ಮೇಲೆ ಕರುಣೆನೆ ತೋರಿಸ್ಬಾರ್ದು. ಸರಿ, ನಿನ್ನ ಅಕ್ಕಾಗಿ ಒಂದು ಸಲಹೆ ಕೊಡ್ತೀನಿ, ಮಾಡ್ತೀಯಾ? ಏನಕ್ಕ? ನೀನು ನಿನ್ ಗಂಡನ್ ಕರ್ಕೊಂಡು ಆ ಮನೆಯಿಂದ ಹೊರಗಡೆ ಬಂದು ಬೇರೆ ಸಂಸಾರ ಮಾಡು. ಅವ್ರ ಜಗಳಗಳು ನಿಮಗೆ ಯಾಕೆ? ಅವ್ರ ಕಷ್ಟ ಅವ್ರು ನೋಡ್ಕೋತಾರೆ. ನೀನು ನಿನ್ ಗಂಡ ಎಲ್ಲ ನಿನ್ ತಲೆ ಮೇಲೆ ಹಾಕೋಬೇಡಿ. ಆ ರೀತಿ ಹೇಳ್ತಿಯಲ್ಲ ಅಕ್ಕ. ಮತ್ ಏನ್ ಹೇಳಂತೀಯ? ಮದ್ವೆ ಆದಾಗಿಂದ ಅಷ್ಟಕ್ಕೂ ನೀವಿಬ್ರು ಸಂತೋಷವಾಗಿದ್ದೀರಾ? ಒಂದ್ ಸಿನಿಮಾ ಇದೆಯಾ, ಒಂದ್ ಓಡಾಟ ಇದೆಯಾ, ಒಂದ್ ಹನಿಮೂನ್ ಇದೆಯಾ? ಮನೇನ ಉದ್ಧಾರ ಮಾಡ್ಬೇಕು ಅಂತ ಆ ಮನೆಯವ್ರಿಗೋಸ್ಕರ ಬದುಕ್ತಾ ಇದ್ದೀರಾ. ತುಂಬ ಕುಟುಂಬದಿಂದ ಒಂದ್ ಜೋಡಿ ಹೊರಗಡೆ ಬಂದ್ರೆ ಕುಟುಂಬ ಛಿದ್ರ ಆಗೋದಕ್ಕೆ ಅದು ಬುನಾದಿ ಆಗತ್ತೆ ಅಂತ ನನಗೂ ಗೊತ್ತು. ಒಟ್ಟಿಗೆ ಇದ್ದು ಸಂತೋಷವಾಗಿಲ್ದೇ ಇರೋದಕ್ಕಿಂತ ಬೇರೆ ಆಗಿ ಆನಂದವಾಗಿರೋದೇ ಒಳ್ಳೇದು ಅಲ್ವಾ? ಒಟ್ಟಿಗೆ ಇದ್ರೆ ಸರ್ವ ಸುಖ ಅನ್ನೋದು ಒಂದ್ ಕಾಲದ ಮಾತವನಿ. ಇವಾಗ ಜಾತ್ರೆ ಹಾಗೆ ಎಲ್ರೂ ಒಂದೇ ಕಡೆ ಇದ್ರೆ ದಿನಕ್ಕೊಂದ್ ಜಗಳ, ಹೊತ್ತಿಗೊಂದ್ ಪಂಚಾಯಿತಿ ಬಿಟ್ರೆ ಇನ್ನೇನೂ ಇರೋದಿಲ್ಲ. ನೀನ್ ಇದನ್ನೆಲ್ಲ ನನ್ ಮೇಲಿರೋ ಪ್ರೀತಿಯಿಂದ ಹೇಳ್ತಿದ್ಯಾ? ಇಲ್ಲ ಅಂತಿಲ್ಲ ಅಕ್ಕ. ಆದ್ರೆ ನೋಡ್ತಾ ನೋಡ್ತಾ ಹಾವಿನ ಹುತ್ತದ ಹತ್ರ ನನ್ನ ಕುಟುಂಬನ ನಾನು ಹೇಗ್ ಬಿಟ್ಟು ಹೋಗೋದಕ್ಕಾಗತ್ತೆ? ಯಾರೊಬ್ರಿಗೆ ಏನಾದ್ರೂ ನಾನು ತಡ್ಕೊಳ್ಳಿಲ್ಲ ಅಕ್ಕ. ನನ್ನ ಅತ್ತೆ ಕುಟುಂಬ ನನ್ನ ಪ್ರಾಣಕ್ಕೆ ಸಮ. ನಿನ್ ತ್ಯಾಗಕ್ಕೆ ಯಾವತ್ತೂ ಒಂದಿನ ನಿನ್ ತಲೆ ಮೇಲೆ ಹಾಲು ಹಾಕ್ತಾರೆ ಅಂತ ಅನ್ಕೋತಿದ್ಯೇನೋ, ಅದು ಕನ್ಸಲ್ ಕೂಡ ನಡೆಯಲ್ಲ. ಇವಾಗ ನೀನ್ ಅವರಿಬ್ಬರು ಮದ್ವೆ ಮಾಡದ್ಮೇಲೆ ನಾಳೆ ಅವನ್ ಕಳ್ಳ ಅಂತ ಗೊತ್ತಾಯ್ತು ಅಂದ್ರೆ ನಿನಗೆ ಈ ವಿಷಯ ಮೊದ್ಲೇ ಗೊತ್ತಿದ್ದು ನಮಗ್ಯಾಕೆ ಹೇಳಲಿಲ್ಲ ಅಂತ ನಿನಗೆ ಬೈಕೋತಾರೆ. ಇದು ಮಾತ್ರ ಗ್ಯಾರಂಟಿ ನಡೆಯುತ್ತೆ, ನೋಡ್ತಿರು. ಹಾಗಂತ ಕೃಷ್ಣ ಭಾವನ್ ಬಗ್ಗೆ ನಾನ್ ನಿಜ ಹೇಳೋದಕ್ಕಾಗಲ್ವಲ್ಲ? ನನ್ ಕೇಳಿದ್ರೆ ಅಂತ್ಯ ನಿಷ್ಠುರಕ್ಕಿಂತ ಆದಿ ನಿಷ್ಠುರನೇ ಒಳ್ಳೇದು. ಇವಾಗ ನಿಜಾನ್ ಬಚ್ಚಿಟ್ಟು ಒಳ್ಳೆಯವಳು ಅನ್ಸ್ಕೊಂಡ್ರು ಆವಾಗ ನಿಜ ಬಯಲಾಗಿ ಕೆಟ್ಟವಳಾಗ್ತೀಯ. ನೀನಿಷ್ಟ ಅವನಿ, ಸರಿಯಾಗಿ ಯೋಚಿಸು. ಯೋಚನೆ ಮಾಡ್ತೀನಕ್ಕ. ನನ್ನ ಅತ್ತೆ ಕುಟುಂಬಕ್ಕೋಸ್ಕರ ಏನ್ ಮಾಡಬೇಕು ನಾನು ಯೋಚನೆ ಮಾಡ್ತೀನಿ. ನಿಹಾರಿಕಾ, ಏನ್ ವಸಂತ ಅವ್ರೆ? ಒಂದ್ ಗಾದೆ ಹೇಳ್ತೀನಿ, ನೀನೇನ್ ಅನ್ಕೊಳಲ್ಲ ಅಲ್ವಾ? ಇದಕ್ ಮುಂಚೆ ನೀವು ಎಷ್ಟು ಹೇಳಲಿಲ್ಲ, ನಾನು ಎಷ್ಟು ಕೇಳಲಿಲ್ಲ. ಅದ್ರಲ್ಲಿ ಅನ್ಕೊಳ್ಳೋದೇನಿದೆ ಹೇಳಿ. ಕುರುಡು ಕಣ್ಣು ಮುಚ್ಚಿದ್ರು ಒಂದೇ ತೆಗ್ದಿದ್ರು ಒಂದೇ ಅಂತಾರೆ. ಈಗ ಹಾಗೆ ಇದೆ ನಿನ್ ಪರಿಸ್ಥಿತಿ. ಅಂತ ಮಾತ್ ಹೇಳಿದ್ಯಲ್ಲ ಯಾಕತ್ಗೆ? ನಿಹಾರಿಕಾ ಜಾತಕ ಕುರುಡು ಕಣ್ಣು ಹೇಗಾಗುತ್ತೆ? ನಮ್ ಯಾರಿಗೂ ಇಲ್ದೇ ಇರೋ ಜಾತಕ. ಅಂತ ಜಾತಕ ನನ್ಗೆ ಇದ್ದಿದ್ರೆ ನಾನ್ ಎಲ್ರ ಹತ್ರನೂ ಹೊಗಳಿಸ್ಕೊತಾನೆ ಇದ್ದೆ. ನಿನಗಿದ್ದಿದ್ರೆ ನೀನು ಜೈಕಾರ ಹಾಕಿಸ್ಕೊತಿದ್ದೆ. ಆ ಅವನಿಗಿದ್ದಿದ್ರೆ ಅವಳು ಮಾಮೂಲಿಯಾಗೇ ಇರ್ತಿರ್ಲಿಲ್ಲ, ಇನ್ನೂ ಹೆಚ್ಕೋತಿದ್ಲು. ನಮ್ಮ ಅತ್ತೆ ವೇದವತಿಯವರಿಗೆ ಸರಿಸಮನಾದ ಜಾತಕದಲ್ಲಿ ಹುಟ್ಟೋದು ಅಂದ್ರೆ ಅದೇನಾದ್ರೂ ಚಿಕ್ಕ ವಿಷಯನಾ? ಬ್ರಹ್ಮಾಸ್ತ್ರ, ಪಾಶುಪತಾಸ್ತ್ರ, ವಜ್ರಾಯುಧದಷ್ಟು ಪವರ್ಫುಲ್ಲು. ನಂದು ಸುಳ್ಳು ಜಾತಕ ಅಂತ ಗೊತ್ತಾಯ್ತು ಅಂದ್ರೆ ಇವ್ರ ಎಲ್ಲ ಹೃದಯನೂ ನಿಂತು ಹೋಗುತ್ತೆ. ನಿಹಾರಿಕಾ, ಏನ್ ಪೃಥ್ವಿರಾಜ್ ಅವ್ರೆ? ನಿನ್ನ ಜಾತಕದಲ್ಲಿ ಮಾತ್ರ ಯಾವ ವ್ಯತ್ಯಾಸನೂ ಇಲ್ಲ ಅಲ್ವಾ? ಪೃಥ್ವಿರಾಜ್ ಅವ್ರೆ,